ಇವತ್ತು ನಾವು ನೋಡಿಕೊಟ್ಟಿರೋ ಆಸನ ಪೂರ್ವೋತ್ತಾನಾಸನ. ಇದನ್ನು ಇಂಗ್ಲಿಷ್ನಲ್ಲಿ ಅಪ್ವರ್ಡ್ ಪ್ಲ್ಯಾಂಕ್ ಪೋಸ್ ಅಂತ ಹೇಳಿ ಕರೀತಾರೆ. ಮೊದಲಿಗೆ ಈ ಆಸನದ ಉಪಯೋಗಗಳನ್ನು ನೋಡೋದಾದ್ರೆ ಭುಜ, ಸೊಂಟದ ಭಾಗ, ಕಾಲುಗಳನ್ನು ಸ್ಟ್ರೆಚ್ ಮಾಡೋದ್ರ ಜೊತೆಗೆ ಥೈರಾಯ್ಡ್ ಗ್ರಂಥಿಯನ್ನು ಸ್ಟಿಮ್ಯುಲೇಟ್ ಮಾಡುತ್ತೆ. ಈ ಆಸನವನ್ನು ಪ್ರತಿನಿತ್ಯ ಅಭ್ಯಾಸ ಮಾಡೋದ್ರಿಂದ ಕೈಕಾಲುಗಳು, ಬೆನ್ನಿನ ಭಾಗ ಸ್ಟ್ರೆಂಥನ್ ಆಗುತ್ತೆ. ಇವಾಗ ಈ ಆಸನದ ಅಭ್ಯಾಸವನ್ನು ಹಂತ ಹಂತವಾಗಿ ನೋಡೋಣ. ನೀವು ಇದುವರೆಗೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಮೊದಲಿಗೆ ದಂಡಾಸನದಲ್ಲಿ ಕೂತ್ಕೊಳ್ಬೇಕು. ಇಲ್ಲಿಂದ ಅಂಗೈಯನ್ನು ಸೊಂಟದಿಂದ 1 ಫೀಟ್ ಹಿಂದಕ್ಕೆ ಇಟ್ಕೊಳ್ಬೇಕು. ಇಲ್ಲಿ ನಮ್ಮ ಕೈ ಬೆರಳುಗಳು ಕಾಲಿನ ದಿಕ್ಕಿಗೆ ಇರಲಿ. ಇಲ್ಲಿಂದ ಉಸಿರು ತಗೊಳ್ತಾ ಕೈಗಳ ಸಹಾಯದಿಂದ ದೇಹವನ್ನು ಲಿಫ್ಟ್ ಮಾಡಬೇಕು. ಆದಷ್ಟು ನಿಧಾನವಾಗಿ ಪೆಲ್ವಿಸ್ನ ಲಿಫ್ಟ್ ಮಾಡಬೇಕು. ದೇಹ ಆದಷ್ಟು ಸ್ಟ್ರೇಟ್ ಆಗಿರಲಿ, ತಲೆ ನಿಧಾನವಾಗಿ ಹಿಂದಕ್ಕೆ ಹೋಗಲಿ. ಇಲ್ಲಿ ನಾವು ಹೋಲ್ಡ್ ಮಾಡಿಬಿಟ್ಟು ಉಸಿರಾಟವನ್ನು ಮುಂದುವರಿಸಬೇಕು. ನಂತರ ಉಸಿರು ಬಿಡ್ತಾ ಈ ಆಸನದಿಂದ ನಿಧಾನವಾಗಿ ಹೊರಗಡೆ ಬರಬೇಕು. ಇನ್ನು ಈ ಆಸನದ ಸಂದರ್ಭದಲ್ಲಿ ಕೈಗಳಿಗೆ ತುಂಬಾನೇ ತೂಕ ಬೀಳೋದ್ರಿಂದ ರಿಸ್ಟ್, ಶೋಲ್ಡರ್ನಲ್ಲಿ ಏನಾದರೂ ಇಂಜುರಿ ಆಗಿದ್ರೆ ಸದ್ಯಕ್ಕೆ ಈ ಆಸನದ ಅಭ್ಯಾಸವನ್ನು ಮಾಡೋಕ್ಕೆ ಹೋಗಬೇಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನ್ ನೀವು ಮೆನ್ಷನ್ ಮಾಡ್ಬೋದು, ಅಥವಾ #Simplysathwik ಅಂತ ಮೆನ್ಷನ್ ಮಾಡಿ. ಇದು ನಮಗೆ ಇನ್ನಷ್ಟು ಇದೇ ರೀತಿ ಕಂಟೆಂಟ್ಸ್ಗಳನ್ನು ಮಾಡೋಕ್ಕೆ ಮೋಟಿವೇಟ್ ಮಾಡುತ್ತೆ. ನೀವು ನಮ್ಮನ್ನು ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ಫಾಲೋ ಮಾಡ್ಬೋದು. ನಮಸ್ಕಾರ.